ವೀಕ್ಷಕರೇ, ಈಗಷ್ಟೇ ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಮೀರಟ್ನಿಂದ ಡ್ರಮ್ ಕೇಸ್ನ ನಾವು ಕೇಳಿ ಆಯ್ತು, ನೋಡಿ ಆಯ್ತು. ಈಗ ಅದೇ ಉತ್ತರ ಪ್ರದೇಶದ ಮೀರಟ್ನಿಂದ 400 ಕಿಲೋಮೀಟರ್ ದೂರದಲ್ಲಿರೋ ಔರಯ್ಯದಿಂದ ಮತ್ತೊಂದು ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಅಂದು ಮಾರ್ಚ್ 5, 2025 ಬುಧವಾರ ಇದೇ ಔರಯ್ಯದಲ್ಲಿ ಒಂದು ಮದುವೆ ನಡೆಯುತ್ತೆ. ಮದುಮಗನ ಹೆಸರು ದಿಲೀಪ್, ಹಾಗೆ ಮದುಮಗಳು ಪ್ರಗತಿ. ಆಕ್ಚುಲಿ ಇದೊಂದು ಇಂಟರ್ ಫ್ಯಾಮಿಲಿ ಮ್ಯಾರೇಜ್. ಅಂದ್ರೆ ಪ್ರಗತಿಯ ಅಕ್ಕನನ್ನ ದಿಲೀಪ್ನ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಸೊ ಈಗ ಪ್ರಗತಿ ಅದೇ ಮನೆಗೆ ಹೋಗ್ತಿದ್ಲು, ಯಾವ ಮನೆಯಲ್ಲಿ ತನ್ನ ಸ್ವಂತ ಅಕ್ಕ ಸೊಸೆಯಾಗಿ ಹಲವಾರು ವರ್ಷಗಳಿಂದ ಇದ್ಲು ಅದೇ ಮನೆಗೆ. ಇದೊಂದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ಪ್ರಗತಿಗೆ ದಿಲೀಪ್ನ ಬಗ್ಗೆ ಹಲವಾರು ವರ್ಷಗಳಿಂದ ಚೆನ್ನಾಗಿ ಗೊತ್ತಿತ್ತು, ಹಾಗೆ ದಿಲೀಪ್ಗೂ ಪ್ರಗತಿಯ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ಯಾಕೆಂದ್ರೆ ಇವರದು ಬಹಳನೇ ಹತ್ತಿರದ ಸಂಬಂಧ, ಮನೆಗೆ ಬಂದು ಹೋಗೋದು ಬಹಳನೇ ಕಾಮನ್. ದಿಲೀಪ್ ಒಬ್ಬ ಕೋಟ್ಯಾಧಿಪತಿಯ ಫ್ಯಾಮಿಲಿಗೆ ಸೇರಿದವನು. ಇವರ ಬಳಿ ಸಾಕಷ್ಟು ಹೈ ಅಂಡ್ ಕ್ರೇನ್ ಮೆಷಿನರೀಸ್ ಗಳಿತ್ತು. ತಂದೆ ಸಾಕಷ್ಟು ಪ್ರಾಪರ್ಟಿಯನ್ನು ಮಾಡಿಟ್ಟಿದ್ರು. ದಿಲೀಪ್ಗೆ ಈಗಿನ್ನು 21 ವರ್ಷ ಅಷ್ಟೇ, ಜಸ್ಟ್ ಮೇಜರ್ ಆಗಿದ್ದ. ಪ್ರಗತಿಯ ಅಕ್ಕನನ್ನ ಕಂಡ್ರೆ ದಿಲೀಪ್ನ ಮನೆಯಲ್ಲಿ ಎಲ್ಲರಿಗೂ ಬಹಳನೇ ಇಷ್ಟ. ಹಾಗಾಗಿ ಅವರು ಮನೆಯವರು ಪ್ರಗತಿಯನ್ನ ತಮ್ಮ 2ನೇ ಸೊಸೆಯಾಗಿ ಸ್ವೀಕರಿಸೋಕೆ ಬಹಳನೇ ಬೇಗ ಪ್ಲಾನ್ ಮಾಡ್ತಾರೆ. ಸೊ ಈಗ ಮಾರ್ಚ್ 5 ಅಂದು ದಿಲೀಪ್ ಬಹಳನೇ ಧಾಮ್ ಧೂಮ್ ಆಗಿ ಬಂದು ಪ್ರಗತಿಯನ್ನ ಮದುವೆ ಮಾಡಿಕೊಂಡು ನೆಕ್ಸ್ಟ್ ಡೇ ಅಂದ್ರೆ ಮಾರ್ಚ್ 6ಕ್ಕೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮದುವೆಗೆ ಬಂದಿದ್ದ ನೆಂಟರಿಷ್ಟರೆಲ್ಲ ಕೆಲವು ದಿನ ದಿಲೀಪ್ನ ಮನೆಯಲ್ಲೇ ಉಳ್ಕೋತಾರೆ. ಸೊ ಮಾರ್ಚ್ 6ಕ್ಕೆ ದಿಲೀಪ್ನ ಮನೆಗೆ ಬಂದ ಪ್ರಗತಿ ಮಾರ್ಚ್ 8ಕ್ಕೆ ತನ್ನ ಮನೆಗೆ ವಾಪಸ್ ಹೋಗ್ತಾಳೆ. ಅಲ್ಲಿ ಆಕೆಗೆ ಮದುವೆಗೆ ಕಲೆಕ್ಟ್ ಆಗಿದ್ದ ಅಮೌಂಟ್ ನಲ್ಲಿ ಕೆಲವು ಪೋರ್ಷನ್ ಆಕೆಗೆ ಕೊಡ್ತಾರೆ. ನಂತರ ಆಕೆ ಮಾರ್ಚ್ 12ಕ್ಕೆ ಮತ್ತೆ ಗಂಡನ ಮನೆಗೆ ವಾಪಸ್ ಬರ್ತಾಳೆ. ಮಾರ್ಚ್ 14ಕ್ಕೆ ಹೋಳಿ ಹಬ್ಬ. ಗಂಡ ಹೆಂಡತಿ ಇಬ್ರು ಪ್ರಗತಿಯ ಮನೆಗೆ ಬರ್ತಾರೆ. ಇದು ಅವರಿಗೆ ಮೊದಲ ಹಬ್ಬ. ಇದಾಗಿ ನೆಕ್ಸ್ಟ್ ಡೇ ದಿಲೀಪ್ ತನ್ನ ಮನೆಗೆ ವಾಪಸ್ ಹೋದ್ರೆ ಪ್ರಗತಿ ಅಲ್ಲೇ ಉಳ್ಕೋತಾಳೆ. ಈಗ ಡೇಟ್ ಬರುತ್ತೆ ಮಾರ್ಚ್ 19. ಅಂದ್ರೆ ಮದುವೆಯಾಗಿ ಎಕ್ಸಾಕ್ಟ್ ಆಗಿ 14 ದಿನಗಳಾಗಿತ್ತು. ದಿಲೀಪ್ ತನ್ನ ಮದುವೆಗೆ ಅಂತ 14 ದಿನಗಳ ರಜೆ ಹಾಕಿದ್ದ. ಆತ ಆಫೀಸ್ ಕಡೆ ತಲೆ ಹಾಕಿರ್ಲಿಲ್ಲ. ಅಣ್ಣನೇ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೋತಿದ್ರು. ಮಾರ್ಚ್ 19ಕ್ಕೆ ಆಫೀಸ್ಗೆ ಹೋದ ದಿಲೀಪ್ ಸಂಜೆ ಸುಮಾರು 5 ಗಂಟೆಗೆ ತನ್ನ ಅಣ್ಣನಿಗೆ ಫೋನ್ ಮಾಡಿ, ನಾನೀಗ ಮನೆಗೆ ಹೋಗ್ತಿದ್ದೀನಿ, ನೀನು ಬೇಗ ಮನೆಗೆ ಬಾ ಅಂತ ಹೇಳಿ ತನ್ನ ಮನೆ ಕಡೆಗೆ ಹೊರಡ್ತಾನೆ. ಆದ್ರೆ ರಾತ್ರಿ ಎಷ್ಟೇ ಹೊತ್ತಾದ್ರೂ ದಿಲೀಪ್ ಮನೆಗೆ ಬರಲೇ ಇಲ್ಲ. ಅದೇ ಟೈಮ್ಗೆ ಊರ ಹೊರಗಡೆ ಒಬ್ಬ ಪಾದಚಾರಿ ರೋಡ್ ಸೈಡ್ ನಲ್ಲಿ ಒಂದು ಮೃತದೇಹವನ್ನ ನೋಡ್ತಾನೆ. ಆತ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಸ್ಪಾಟ್ಗೆ ಬಂದ ಪೊಲೀಸರು ಆ ಮೃತದೇಹದ ಪಾಕೆಟ್ ನ ಚೆಕ್ ಮಾಡಿ ನೋಡಿದಾಗ ಈ ದೇಹ ದಿಲೀಪ್ದೆ ಅಂತ ಕನ್ಫರ್ಮ್ ಆಗತ್ತೆ. ತಕ್ಷಣವೇ ಪೊಲೀಸರು ದಿಲೀಪ್ನ ಮನೆಯವರಿಗೆ ಇನ್ಫಾರ್ಮ್ ಮಾಡ್ತಾರೆ. ವಿಷಯ ಕೇಳಿ ಅವರೆಲ್ಲರಿಗೂ ಎದೆ ಮೇಲೆ ಸಿಡಿಲು ಬಡದಂತಾಗಿರುತ್ತೆ. ಮದುವೆ ಆಗಿ ಜಸ್ಟ್ ಇನ್ನು 14 ದಿನಗಳಾಗಿತ್ತಷ್ಟೇ. ಅಷ್ಟರಲ್ಲಿ ಮಗ ಇಲ್ಲ ಅಂದ್ರೆ ಅದನ್ನ ನಂಬೋದಾದ್ರೂ ಹೇಗೆ? ನಂತರ ದಿಲೀಪ್ನ ಮನೆಯಿಂದ ಈ ವಿಷಯವನ್ನ ಪ್ರಗತಿಯ ಮನೆಯವರಿಗೆ ತಿಳಿಸಲಾಯಿತು. ಅಲ್ಲಿಯೂ ಅದೇ ಸ್ಥಿತಿ. ಆಕೆ ಇನ್ನು ಜಸ್ಟ್ 14 ದಿನಗಳ ಮದುಮಗಳು. ಕೈಗೆ ಹಾಕದ ಮೆಹಂದಿ ಕೂಡ ಇನ್ನು ಹೋಗಿರ್ಲಿಲ್ಲ. ಆಲ್ರೆಡಿ ವಿಧವೆ ಅಂದ್ರೆ ಆಕೆಯಾಗ್ಲಿ ಅಥವಾ ಆಕೆಯ ಮನೆಯವರಾಗ್ಲಿ ಹೀಗೆ ತಡ್ಕೋಬೇಕು. ನಂತರ ತಕ್ಷಣ ಪ್ರಗತಿಯ ಕಂಪ್ಲೀಟ್ ಫ್ಯಾಮಿಲಿ, ಕೆಲವು ನೆಂಟರಿಷ್ಟರು ಎಲ್ಲರೂ ದಿಲೀಪ್ನ ಮನೆಗೆ ಬರ್ತಾರೆ. ಆಕ್ಚುಲಿ ದಿಲೀಪ್ನ ಮನೆಯಲ್ಲಿ ಆತನ ಮದುವೆಗೆ ಹಾಕಿದ ಚಪ್ಪರವನ್ನು ಕೂಡ ಇನ್ನೂ ತೆಗ್ದಿರ್ಲಿಲ್ಲ. ಆದ್ರೆ ಆತ ಮಾತ್ರ ಬದುಕುಳಿದಿರ್ಲಿಲ್ಲ. ಪ್ರತಿಯೊಬ್ಬರು ಅತ್ತು ಅವರ ಸ್ಥಿತಿ ಕೇಳೋ ಹಾಗಿರ್ಲಿಲ್ಲ. ಪ್ರಗತಿಯ ಸ್ಥಿತಿ ಅಂತೂ ಹೇಳೋ ಹಾಗಿಲ್ಲ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಮದುವೆಯಾಗಿ ಜಸ್ಟ್ 14 ದಿನಕ್ಕೆ ಪ್ರಗತಿಯನ್ನ ವಿಧವೆ ಮಾಡಿ ಹೋದ್ನಲ್ಲ ದಿಲೀಪ್ ಅಂತ. ಒಂದು ಕಡೆ ಎಮೋಷನ್ಸ್, ಫ್ಯಾಮಿಲಿಯಲ್ಲಿ ದುಃಖ ಎಲ್ಲ ಇದ್ರು, ಮತ್ತೊಂದು ಕಡೆ ಪೊಲೀಸರು ಮಾಡಬೇಕಾದ ಕೆಲಸವನ್ನ ಅವರು ಮಾಡಲೇಬೇಕಿತ್ತು. ಸೊ ಈಗ ಪೊಲೀಸರು ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಸಿಕ್ಕಂತಹ ಬಾಡಿನ ಫ್ಯಾಮಿಲಿಯವರಿಗೆ ಹಸ್ತಾಂತರಿಸೋಕೆ ಮುಂಚೆ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ದಿಲೀಪ್ನ ಕುತ್ತಿಗೆಯ ಹಿಂಭಾಗಕ್ಕೆ ಗುಂಡು ಹೊಡೆಯಲಾಗಿದೆ, ಜೊತೆಗೆ ದೇಹದ ತುಂಬೆಲ್ಲ ಚೂಪಾದ ಆಯುಧದಿಂದ ಗಾಯಗಳನ್ನು ಮಾಡಲಾಗಿದೆ ಅಂತ. ಇನ್ವೆಸ್ಟಿಗೇಷನ್ ಮುಂದುವರಿತ ಪೊಲೀಸರು ದಿಲೀಪ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾರಾದ್ರೂ ಶತ್ರುಗಳಿದ್ರ ಅಂತ. ಯಾಕೆಂದ್ರೆ ಆತ ಒಬ್ಬ ಕೋಟ್ಯಾಧೀಶ್ವರನ ಮಗ. ಹಾಗಾಗಿ ಆ ಆಂಗಲ್ ಈ ಕೇಸ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಆತನ ಫೋನ್ ಡಾಟಾ ತೆಗೆಸಿದಾಗ್ಲೂ ಅಥವಾ ಅವನ ಫ್ಯಾಕ್ಟರಿಯಲ್ಲಿ ವಿಚಾರಿಸಿದಾಗ್ಲೂ ಎಲ್ಲೂ ಪೊಲೀಸರಿಗೆ ಯಾರೊಬ್ಬರ ಮೇಲೂ ಸಂಶಯ ಬರೋದಿಲ್ಲ. ನಂತರ ಅವರು ಪ್ರಗತಿಯ ಮನೆಯವರನ್ನ ವಿಚಾರಿಸ್ತಾರೆ. ಆದ್ರೆ ಅಲ್ಲೂ ಏನೊಂದು ಸುಳಿವು ಪೊಲೀಸರಿಗೆ ಸಿಗೋದಿಲ್ಲ. ಅವರಲ್ಲಿ ಯಾರೊಬ್ಬರಿಗೂ ದಿಲೀಪ್ನನ್ನ ಕೊಲೆ ಮಾಡೋ ಕಾರಣ ಇರಲಿಲ್ಲ. ಸ್ವಂತ ಅಳಿಯನನ್ನ ಕೊಲೆ ಮಾಡೋಕೆ ಯಾವ ಕಾರಣ? ಇತ್ತ ಪ್ರಗತಿ ಕೂಡ ಈ ಮದುವೆಯಿಂದ ಬಹಳನೇ ಖುಷಿಯಾಗಿದ್ಲು. ಆಕೆಯ ಒಪ್ಪಿಗೆಯ ಮೇರೆಗೆ ಈ ಮದುವೆಯನ್ನ ನಿಶ್ಚಯಿಸಲಾಗಿತ್ತು. ಸೊ ಇಲ್ಲೂ ಪೊಲೀಸರಿಗೆ ಏನೊಂದು ಮೋಟಿವ್ ಸಿಗಲ್ಲ. ಆದ್ರೆ ಪೊಲೀಸರಿಗೆ ಈ ಕೇಸ್ನ ಸಾಲ್ವ್ ಮಾಡ್ಲೇಬೇಕಿತ್ತು. ಯಾಕೆಂದ್ರೆ ಇದೊಂದು ದೊಡ್ಡ ಮನೆಯ ವಿಷಯ. ಈಗ ಪೊಲೀಸರು ಸಿಸಿಟಿವಿಯ ಮೊರೆ ಹೋಗ್ತಾರೆ. ಅಂದ್ರೆ ಮಾರ್ಚ್ 19ರಂದು ದಿಲೀಪ್ ಎಲ್ಲೆಲ್ಲಿ ಹೋಗಿದ್ದ ಆ ಕಂಪ್ಲೀಟ್ ರೂಟ್ ಅನ್ನ
ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ, ಮಾರ್ಚ್ 19 ದಿನ ದಿಲೀಪ್ ಒಂದು ರೆಸ್ಟೋರೆಂಟ್ಗೆ ಮಧ್ಯಾಹ್ನದ ಊಟಕ್ಕೆ ಹೋಗಿದ್ದ. ಅಲ್ಲಿಂದ ಆಫೀಸ್ಗೆ ಬಂದು ಒಂದು ಕ್ರೇನ್ ತಗೊಂಡು ಎಲ್ಲಿಗೋ ಹೊರಡ್ತಾನೆ. ಈಗ ಆ ಕ್ರೇನ್ ಏನು ಚಿಕ್ಕ ಗಾಡಿಯಲ್ಲ. ಸೊ ಪೊಲೀಸರು ಆ ಕ್ರೇನ್ ಹೋಗಿರಬಹುದಾದ ರೋಡ್ ನ CCTV ಫುಟೇಜ್ ಗಳನ್ನ ಚೆಕ್ ಮಾಡ್ಕೊಂಡು ಬರ್ತಾರೆ. ಅದರ ಒಂದು ಫುಟೇಜ್ ನಲ್ಲಿ ದಿಲೀಪ್ ಕ್ರೇನ್ ನಲ್ಲಿ ಕುತ್ಕೊಂಡು ಹೋಗ್ತಿರೋದು ಕಾಣಿಸುತ್ತೆ. ಬಟ್ ಅದರಲ್ಲಿ ಆತ ಒಬ್ಬನೇ ಇರಲಿಲ್ಲ, ಇನ್ನೂ ಒಂದೆರಡು ಜನ ಇದ್ರು. ಆದ್ರೆ ಆ ಕ್ಯಾಮ್ರಾದಲ್ಲಿ ಮುಖಗಳು ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ನಂತರ ಪೊಲೀಸರು ದಿಲೀಪ್ ಟ್ರಾವೆಲ್ ಮಾಡಿದ್ದ ರೋಡ್ ನಲ್ಲಿ ಇರೋ ಎಲ್ಲಾ ಸೆಲ್ ಫೋನ್ ಟವರ್ ಗಳ ನೆಟ್ವರ್ಕ್ ನ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾರ್ದಾದ್ರೂ ನಂಬರ್ ಪೊಲೀಸರಿಗೆ ಅಥವಾ ದಿಲೀಪ್ ನ ಫ್ಯಾಮಿಲಿಗೆ ಗೊತ್ತಿರೋರು ಸಿಕ್ಕರೆ ಕೇಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಹೀಗೆ ಚೆಕ್ ಮಾಡುವಾಗ ಪೊಲೀಸರಿಗೆ ಒಂದು ನಂಬರ್ ಸಂಶಯಾಸ್ಪದವಾಗಿ ಕಾಣಿಸುತ್ತೆ. ಆಕ್ಚುಲಿ ಪೊಲೀಸರು ಈ ನಂಬರ್ ಅದೇ ನೆಟ್ವರ್ಕ್ ನಲ್ಲಿ ಆಕ್ಟಿವ್ ಆಗಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆತ ಒಬ್ಬ ಹಿಸ್ಟ್ರಿ ಶೀಟರ್. ಆತನ ಹೆಸರು ರಾಮ್ಜಿ ನಗರ್. ಈತನ ಮೇಲೆ ಕೊಲೆ ಸೇರಿ 10 ರಿಂದ 12 ಕೇಸ್ಗಳಿದ್ವು. ಜೈಲ್ಗೆ ಹೋಗಿ ಬರೋದು ರಾಮ್ಜಿಗೆ ಬಹಳನೇ ಕಾಮನ್. ಪ್ರಸ್ತುತ ಆತ ಬೇಲ್ನ ಮೇಲೆ ಹೊರಗಿದ್ದ. ಈ ರಾಮ್ಜಿಯ ಸೆಲ್ ಫೋನ್ ನೆಟ್ವರ್ಕ್ ದಿಲೀಪ್ ಕೊಲೆಯಾಗಿ ಸಿಕ್ಕ ಜಾಗದಲ್ಲೂ ಆಕ್ಟಿವ್ ಆಗಿತ್ತು. ಇಮಿಡಿಯೇಟ್ ಆಗಿ ಪೊಲೀಸರ ಒಂದು ತಂಡ ರಾಮ್ಜಿಯ ಮನೆಗೆ ಹೋಗ್ತಾರೆ. ಆತ ಆರಾಮಾಗಿ ಮನೆಯಲ್ಲಿದ್ದ. ಆತನನ್ನ ವಿಚಾರಣೆಗಾಗಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ ನಲ್ಲಿ ರಾಮ್ಜಿ ಏನೇ ಮಾಡಿದ್ರು ಬಾಯಿ ಬಿಡ್ಲಿಲ್ಲ. ನಂತರ ಆತನಿಗೆ CCTV ಫುಟೇಜ್ ಹಾಗೆ ಸೆಲ್ ಫೋನ್ ನೆಟ್ವರ್ಕ್ ಎವಿಡೆನ್ಸಸ್ ಗಳನ್ನ ಇಟ್ಟು ದಿಲೀಪ್ ಕೊಲೆಯಾದ ಜಾಗದಲ್ಲಿ ನೀನ್ ಏನ್ ಮಾಡ್ತಿದ್ದೆಯಪ್ಪ ಅಂತ ಕೇಳ್ತಾರೆ. ಈಗ ರಾಮ್ಜಿ ಒಂದು ಕತೆ ಹೇಳ್ತಾನೆ. ರಾಮ್ಜಿ ಹೇಳ್ತಾನೆ, ಹೌದು, ದಿಲೀಪ್ ನನ್ನ ಕೊಲೆ ಮಾಡಲಾಗಿದೆ. ಆದ್ರೆ ಆ ಕೊಲೆಯನ್ನ ನಾನೊಬ್ನೇ ಮಾಡಿಲ್ಲ, ನನ್ನ ಜೊತೆ ಇನ್ನೂ 3 ಜನ ಇದ್ರು ಅಂತಾನೆ. ನಂತರ ಪೊಲೀಸರು ಆತ ಹೇಳಿದ ಹೆಸರುಗಳನ್ನ ತಗೊಂಡು ಮೊದಲಿಗೆ ಒಬ್ಬನ ಮನೆಗೆ ಹೋಗ್ತಾರೆ. ಆತನ ಹೆಸರು ಅನುರಾಗ್. ಅನುರಾಗ್ನನ್ನ ಅರೆಸ್ಟ್ ಮಾಡಿ ಠಾಣೆಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ ನಲ್ಲಿ ಆಲ್ರೆಡಿ ರಾಮ್ಜಿ ಕೂತಿದ್ದ. ಸೊ ಈಗ ಪೊಲೀಸರು ಇಬ್ಬರನ್ನೂ ಕೂರಿಸಿ ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆ ಹಲವು ಗಂಟೆಗಳವರೆಗೆ ನಡೆಯುತ್ತೆ. ಇದಾದ ನಂತರ ಪೊಲೀಸರ ಒಂದು ಟೀಮ್ ಸೀದಾ ಗಾಡಿ ತಗೊಂಡು ದಿಲೀಪ್ನ ಮನೆಗೆ ಬರ್ತಾರೆ. ದಿಲೀಪ್ನ ಮನೆಯಲ್ಲಿ ಇನ್ನೂ ಆತನ ಶೋಕ ಕಾರ್ಯ ನಡೀತಾನೆ ಇತ್ತು. ಎಲ್ರೂ ದುಃಖದಲ್ಲಿದ್ರು. ಎಲ್ರೂ ಪ್ರಗತಿನ ಸಮಾಧಾನ ಮಾಡೋದ್ರಲ್ಲೇ ತೊಡಗಿದ್ರು. ಮನೆಗೆ ಎಂಟ್ರಿ ಕೊಟ್ಟ ಪೊಲೀಸರು ಹೇಳ್ತಾರೆ, ನಮಗೆ ಪ್ರಗತಿಯ ಬಳಿ ಸ್ವಲ್ಪ ಮಾತಾಡಬೇಕು ಅಂತ. ಅದಕ್ಕೆ ಮನೆಯವರೆಲ್ಲ ಸರಿ ಮಾತಾಡಿ, ಆಕೆ ಬಹಳನೇ ದುಃಖದಲ್ಲಿದ್ದಾಳೆ, ಹಾಗಾಗಿ ನೀವುಗಳು ನೋಡ್ಕೊಂಡು ಮಾತಾಡಿ ಅಂತಾರೆ. ನಂತರ ಪೊಲೀಸರು ಪ್ರಗತಿಯನ್ನ ಒಂದು ಕೋಣೆಗಳಿಗೆ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡ್ಕೋತಾರೆ. ಅಲ್ಲಿಂದ ಜಸ್ಟ್ 10 ರಿಂದ 12 ನಿಮಿಷ 2 ಲೇಡಿ ಕಾನ್ಸ್ಟೇಬಲ್ಗಳು ಪ್ರಗತಿಯ ಕೈಗೆ ಬೇಡಿ ಹಾಕಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಇದನ್ನು ನೋಡಿದ ಇಡೀ ಮನೆ ಶಾಕ್. ಕೆಲವರು ಬಾಯಿಗೆ ಕೈ ಹಿಡ್ಕೊಂಡಿದ್ರೆ, ಕೆಲವರು ತಲೆಗೆ, ಕೆಲವರಂತೂ ನೆಲಕ್ಕೆ ಕುಸಿದು ಹೋಗಿದ್ರು. ಪೊಲೀಸರು ಆಕೆಯನ್ನ ಜೀಪ್ ಹತ್ತಿಸುವಾಗ ಕೆಲವರು ಬಂದು ತಡೀತಾರೆ. ಯಾವ ಕಾರಣಕ್ಕೆ ಆಕೆಯನ್ನ ಠಾಣೆಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಪೊಲೀಸರು ಹೇಳ್ತಾರೆ, ನಮಗೆ ದಿಲೀಪ್ನ ಕೊಲೆಗಾರ ಸಿಕ್ಕಿ ಆಯ್ತು, ಅದು ಬೇರೆ ಯಾರು ಅಲ್ಲ, ನಿಮ್ಮ ಸೊಸೆ ಪ್ರಗತಿಯೇ ಅಂತ ಹೇಳಿ ಆಕೆನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಕೇಳಿ ಪೂರ್ತಿ ಮನೆ ಒಮ್ಮೆ ಫ್ರೀಸ್ ಆಗಿ ಹೋಗುತ್ತೆ. ಸ್ಟೇಷನ್ಗೆ ಪ್ರಗತಿನ ಕರ್ಕೊಂಡು ಬಂದ ಮೇಲೆ 3 ಜನರನ್ನ ಕೂರಿಸಿ ವಿಚಾರಿಸಲಾಗುತ್ತೆ. ಈಗ 3 ಜನ ಒಂದು ಸ್ಟೋರಿ ಹೇಳ್ತಾರೆ. ಆಕ್ಚುಲಿ ಯಾವ ಊರಲ್ಲಿ ಪ್ರಗತಿ ಇದ್ಲೋ ಅದೇ ಊರಿನವನು ಈ ಅನುರಾಗ್. ಅನುರಾಗ್ ಹಾಗೂ ಪ್ರಗತಿ ಬಹಳನೇ ವರ್ಷಗಳಿಂದ ಒಬ್ರನ್ನ ಒಬ್ರು ಪ್ರೀತಿಸ್ತಿದ್ರು. ಈ ಅನುರಾಗ್ ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್. ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರೆ ಪ್ರೀತಿಗೆ ಅದೆಲ್ಲ ಲೆಕ್ಕಕ್ಕೆ ಬರುತ್ತಾ? ಇಬ್ರು ಅನ್ಕೋತಾರೆ ಮದುವೆ ಮಾಡ್ಕೊಂಡು ಮುಂದೆ ನೋಡೋಣ ಅಂತ. ಇತ್ತ ಕಡೆ ಪ್ರಗತಿಯ ಅಕ್ಕನನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತೋ ಅವರು ಕೋಟ್ಯಾಧಿಪತಿಗಳು, ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಇರೋರು. ಸೊ ಪ್ರಗತಿಯ ಮನೆಯವರಿಗೆ ಅನ್ಸುತ್ತೆ, ಆಲ್ರೆಡಿ ನಮ್ಮ ಒಬ್ಬ ಮಗಳು ಆ ಮನೆಯಲ್ಲಿದ್ದಾಳೆ, ಅದರಲ್ಲೂ ಅವರೆಲ್ಲ ಆಕೆನ ಬಹಳನೇ ಚೆನ್ನಾಗಿ ನೋಡ್ಕೋತಿದ್ದಾರೆ, ಯಾವುದಕ್ಕೂ ಯಾವುದರಲ್ಲೂ ಕಮ್ಮಿ ಮಾಡಿಲ್ಲ. ಹಾಗಾಗಿ ಪ್ರತಿ ತಂದೆ ತಾಯಿ ಯೋಚಿಸೋ ಹಾಗೆಯೇ ಪ್ರಗತಿಯ ತಂದೆ ತಾಯಿ ಕೂಡ ನಮ್ಮ ಚಿಕ್ಕ ಮಗಳ ಲೈಫ್ ಕೂಡ ಚೆನ್ನಾಗೇ ಇರುತ್ತೆ, ಆ ಮನೆಗೆ ಮದುವೆ ಮಾಡಿ ಕೊಟ್ರೆ ಅಂತ ಅನ್ಕೋತಾರೆ. ಅದರಂತೆ ಮೊದಲಿಗೆ ಪ್ರಗತಿಯ ಅಕ್ಕ ತನ್ನ ಗಂಡನ ಬಳಿ ಈ ವಿಷಯವನ್ನ ಮಾತಾಡ್ತಾರೆ. ಅವರಿಗೆ ಈ ಸಂಬಂಧ ಒಪ್ಪಿಗೆಯಾಗತ್ತೆ. ಆದ್ರೆ ಪ್ರಗತಿಯ ಮನೆಯಲ್ಲಿ ಪ್ರಗತಿ ಹಾಗೆ ಅನುರಾಗ್ನ ವಿಷಯ ಎಲ್ರಿಗೂ ಗೊತ್ತಿತ್ತು. ಅದರಂತೆ ಪ್ರಗತಿ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ನಾನು ಮದುವೆ ಅಂತ ಆದ್ರೆ ಅನುರಾಗ್ನೆ ಅನ್ನೋ ಹಠಕ್ಕೆ ಬೀಳ್ತಾಳೆ. ಆದ್ರೆ ಮನೆಯವರು ಪ್ರಗತಿಯ ಮಾತನ್ನ ಒಪ್ಕೊಳ್ಳೋದಿಲ್ಲ. ಅವರುಗಳು ನಾವು ಬಿಲ್ಕುಲ್ ನಿನ್ನನ್ನ ಅನುರಾಗ್ಗೆ ಕೊಟ್ಟು ಮದುವೆ ಮಾಡಲ್ಲ ಅಂತಾರೆ. ನಂತರ ಪ್ರಗತಿ ಒಂದು ದಿನ ಅನುರಾಗ್ನ ಮೀಟ್ ಮಾಡ್ತಾಳೆ. ಮಾಡಿ ಹೇಳ್ತಾಳೆ, ಮನೆಯಲ್ಲಿ ನನಗೆ ಮದುವೆ ಆಗು ಅಂತ ಬಹಳನೇ ಒತ್ತಡ ಹಾಕ್ತಿದ್ದಾರೆ, ನಾನು ಕೂಡ ದಿಲೀಪ್ನ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದೀನಿ ಅಂತಾಳೆ. ಇದನ್ನು ಕೇಳಿದ ಅನುರಾಗ್ಗೆ ಶಾಕ್ ಆಗುತ್ತೆ. ಏನ್ ಹೀಗ್ ಹೇಳ್ತಿದ್ಯಾ ಅಂತ
ಆತ ಕೇಳ್ತಾನೆ. ಅದಕ್ಕೆ ಪ್ರಗತಿ ಹೇಳ್ತಾಳೆ, ಈಗ ನಾನು ದಿಲೀಪ್ನ ಮದುವೆ ಆಗ್ತೀನಿ. ಮದುವೆಯಾಗಿ ಕೆಲವೇ ದಿನಕ್ಕೆ ದಿಲೀಪ್ ಏನಾದ್ರೂ ಸತ್ತು ಹೋದ್ರೆ ಆಮೇಲೆ ನೀನು ನಾನು ಆರಾಮಾಗಿ ಮದುವೆ ಮಾಡ್ಕೋಬಹುದು. ಅವಾಗ ಯಾರೊಬ್ರು ಏನೊಂದು ಹೇಳೋದಿಲ್ಲ. ಜೊತೆಗೆ ದಿಲೀಪ್ನ ಸಂಪೂರ್ಣ ಆಸ್ತಿ ಕೂಡ ನನಗೆ ಬರುತ್ತೆ. ಅಂದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನ ಹೊಡಿಬಹುದು ಅಂತಾಳೆ. ಇದನ್ನ ಕೇಳಿದ ಅನುರಾಗ್ಗೆ ಬಹಳನೇ ಖುಷಿ ಆಗತ್ತೆ. ಇಲ್ಲಿಂದ ಇಬ್ರು ಪ್ಲಾನಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಮಾರ್ಚ್ 5ಕ್ಕೆ ಮದುವೆ ಮಾಡ್ಕೊಂಡ ಪ್ರಗತಿ ಮಾರ್ಚ್ 6ಕ್ಕೆ ಗಂಡ ದಿಲೀಪ್ನ ಮನೆಗೆ ಬರ್ತಾಳೆ. ಆಕೆಯಿಂದ ಗಂಡನೊಂದಿಗೆ ಇರಲಾಗ್ತಿರ್ಲಿಲ್ಲ. ಹೇಗಾದ್ರೂ ದಿಲೀಪ್ನ ಮುಗಿಸಿ ಹಾಕಿದ್ರೆ ಸಾಕಪ್ಪ ಅನ್ನೋ ಹಾಗೆ ಆಗಿತ್ತು. ನಂತರ ಮಾರ್ಚ್ 8ಕ್ಕೆ ಮತ್ತೆ ತನ್ನ ತವರು ಮನೆಗೆ ಬಂದ ಪ್ರಗತಿ ಅದೇ ದಿನ ಅನುರಾಗ್ಗೆ ಫೋನ್ ಮಾಡಿ ಒಂದು ರೆಸ್ಟೋರೆಂಟ್ ನಲ್ಲಿ ಮೀಟ್ ಮಾಡ್ತಾಳೆ. ಆಕ್ಚುಲಿ ಪ್ರಗತಿ ಮನೆಗೆ ವಾಪಸ್ ಬಂದ ಉದ್ದೇಶ ತನ್ನ ಮದುವೆಯಲ್ಲಿ ಕಲೆಕ್ಟ್ ಆದ ಅಮೌಂಟ್ ನ ತಗೊಳಕ್ಕೆ. ಅದೇ ರೆಸ್ಟೋರೆಂಟ್ ನಲ್ಲಿ ಅನುರಾಗ್ ನ ಕೈಗೆ 1 ಲಕ್ಷ ಕಲೆಕ್ಟೆಡ್ ಅಮೌಂಟ್ ನ ಕೈಗೆ ಇಟ್ಟು ಹೇಳ್ತಾಳೆ, ನೀನು ಯಾರಾದ್ರೂ ಸೀರಿಯಲ್ ಕಿಲ್ಲರ್ ನ ಹುಡುಕಿ ದಿಲೀಪ್ನ ನಮ್ಮ ಮಧ್ಯೆಯಿಂದ ತೆಗೆದು ಹಾಕುವ ಅಂತಾಳೆ. ಈಗ ಅನುರಾಗ್ ಕಾಂಟ್ರಾಕ್ಟ್ ಕಿಲ್ಲರ್ ಗಳನ್ನ ಹುಡುಕೋಕೆ ಶುರು ಮಾಡ್ತಾನೆ. ಆತನ ಒಬ್ಬ ಸ್ನೇಹಿತನಿಂದ ಈ ರಾಮ್ಜಿಯನ್ನ ಮೀಟ್ ಮಾಡ್ತಾನೆ. ರಾಮ್ಜಿಗೆ ತನ್ನ ಒಂದು ಕೇಸ್ನ ಸಲುವಾಗಿ ಹಣದ ಅವಶ್ಯಕತೆ ಇತ್ತು. ಆದ್ರೆ ರಾಮ್ಜಿ ಹೇಳ್ತಾನೆ, ನಾನು ದಿಲೀಪ್ನ ಮುಗಿಸ್ತೀನಿ, ಆದ್ರೆ 1 ಲಕ್ಷಕ್ಕಲ್ಲ 2 ಲಕ್ಷ ಕೊಟ್ರೆ ಮಾತ್ರ ಅಂತಾನೆ. ಆದ್ರೆ ಅನುರಾಗ್ನ ಬಳಿ ಪ್ರಗತಿ ಕೊಟ್ಟ 1 ಲಕ್ಷ ಮಾತ್ರ ಇತ್ತು. ಈಗ ಇನ್ನೊಂದು ಲಕ್ಷ ಖುದ್ದು ಅನುರಾಗ್ಗೆ ಅರೇಂಜ್ ಮಾಡಿ ಕೊಡ್ತಾನೆ. ಪ್ಲಾನ್ ನ ಪ್ರಕಾರ ದಿಲೀಪ್ ಮದುವೆಗೆ ಅಂತ ಆಲ್ಮೋಸ್ಟ್ 14 ದಿನ ರಜೆ ಹಾಕಿದ್ದ. ಹಾಗಾಗಿ ಆ ಟೈಮ್ ನಲ್ಲಿ ಮನೆಯಲ್ಲೇ ಇರುತ್ತಿದ್ದ. ಅಲ್ಲಿ ಕೃತ್ಯವನ್ನ ಮಾಡೋದು ಸುಲಭವಾಗಿರಲಿಲ್ಲ. ಹಾಗಾಗಿ ದಿಲೀಪ್ ಕೆಲಸಕ್ಕೆ ಹೋದ ದಿನವೇ ಆತನನ್ನ ಮುಗಿಸೋದು ಅಂತ ಡಿಸೈಡ್ ಆಗತ್ತೆ. ಹೋಲಿ ಹಬ್ಬದ ಕಾರಣ ಪ್ರಗತಿ ತನ್ನ ತವರು ಮನೆಗೆ ಬರ್ತಾಳೆ. ಆಕೆ ಸ್ವಲ್ಪ ದಿನ ಬಿಟ್ಟು ಮನೆಗೆ ಬರ್ತೀನಿ ಅಂತ ದಿಲೀಪ್ಗೆ ಹೇಳಿರ್ತಾಳೆ. ಮಾರ್ಚ್ 19ಕ್ಕೆ ದಿಲೀಪ್ ಬೆಳಿಗ್ಗೆ ಪ್ರಗತಿಗೆ ಫೋನ್ ಮಾಡಿ ಹೇಳ್ತಾನೆ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಅಣ್ಣ ಒಬ್ರೆ ಎಲ್ಲಾನು ನೋಡ್ಕೋತಿದ್ದಾರೆ ಅಂತ. ತಕ್ಷಣವೇ ಪ್ರಗತಿ ಅನುರಾಗ್ಗೆ ವಾಟ್ಸಪ್ ಕಾಲ್ ಮಾಡಿ ಇವತ್ತು ದಿಲೀಪ್ ಕೆಲಸಕ್ಕೆ ಹೋಗ್ತಿದ್ದಾನೆ, ಹೇಗಾದ್ರೂ ಆತನನ್ನ ಮುಗಿಸಿ ಹಾಕು ಅಂತ ಹೇಳ್ತಾಳೆ. ಈಗ ಅನುರಾಗ್ ರಾಮ್ಜಿಗೆ ಫೋನ್ ಮಾಡಿ ಮೀಟ್ ಮಾಡೋಕೆ ಹೇಳ್ತಾನೆ. ಆಕ್ಚುಲಿ ಅನುರಾಗ್ ಹಾಗೂ ರಾಮ್ಜಿ ಬೆಳಿಗ್ಗೆಯಿಂದಲೇ ದಿಲೀಪ್ ಎಲ್ಲೆಲ್ಲಿ ಹೋಗ್ತಾನೆ ಅಂತ ಆತನ ಹಿಂದೆಯೇ ಫಾಲೋ ಮಾಡ್ತಾರೆ. ಮಧ್ಯಾಹ್ನದ ಸಮಯ ದಿಲೀಪ್ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆಂದು ಹೋಗ್ತಾನೆ. ಅಲ್ಲಿಗೆ ಬಂದ ಅನುರಾಗ್ ಹಾಗೂ ರಾಮ್ಜಿ ದಿಲೀಪ್ಗೆ ಹೇಳ್ತಾರೆ, ಸರ್, ನಮ್ಮ ಒಂದು ಗಾಡಿ ಮೋರಿ ಹತ್ತಿರ ಸಿಕ್ಕಿ ಹಾಕಿಕೊಂಡಿದೆ, ನೀವು ದಯವಿಟ್ಟು ನಿಮ್ಮ ಕ್ರೇನ್ ತಂದು ಅದನ್ನ ಎಳೆದು ಕೊಡಬೇಕು ಅಂತಾರೆ. ದಿಲೀಪ್ ಕೂಡ ಬಾಡಿಗೆ ಮಾತಾಡಿ ತಾನೇ ಖುದ್ದಾಗಿ ಕ್ರೇನ್ ಓಡಿಸ್ಕೊಂಡು ಅವರು ಹೇಳಿದ ಜಾಗಕ್ಕೆ ಹೋಗ್ತಾನೆ. ಅದೊಂದು ನಿರ್ಜನ ಜಾಗ. ಅಲ್ಲಿಯೇ ಆತನ ತಲೆಗೆ ಹಿಂದಿನಿಂದ ಗುಂಡು ಹೊಡೆದು ದಿಲೀಪ್ನ ಪ್ರಾಣ ತೆಗಿತಾರೆ. ಮೈ ಮೇಲೆ ಚಾಕುನು ಬೀಸ್ತಾರೆ. ಆತ ಸತ್ತ ಅಂತ ಕನ್ಫರ್ಮ್ ಆದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾರ್ಚ್ 21ಕ್ಕೆ ಪೊಲೀಸರು ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಪ್ರಗತಿ 2ನೇ ಮದುವೆ ಮಾಡ್ಕೊಳ್ಳೋ ಉದ್ದೇಶದಿಂದ ತನ್ನ ಮೊದಲ ಮದುವೆಯಲ್ಲಿ ಕೈಗೆ ಹಾಕಿದ್ದ ಮೆಹಂದಿ ಅಳಿಸೋಕು ಮುಂಚೆಯೇ ಮೊದಲ ಗಂಡನನ್ನ ಮುಗಿಸಿ ಹಾಕಿದ್ಲು. ಪ್ರಗತಿ ಮನಸ್ಸು ಮಾಡಿದ್ರೆ ಆರಾಮಾಗಿ ಅನುರಾಗ್ನೊಂದಿಗೆ ಮದುವೆ ಮಾಡಿಕೊಂಡು ಜೀವನ ನಡೆಸಬಹುದಾಗಿತ್ತು. ಆದ್ರೆ ಆಕೆಯ ತಲೆಯಲ್ಲಿ ಕೇವಲ ಅನುರಾಗ್ ಮಾತ್ರ ಇರಲಿಲ್ಲ, ಹಣದ ಆಸೆಯೂ ಹುಟ್ಟಿತ್ತು. ಅದಕ್ಕೆ ಬಲಿಯಾದವನು ಮಾತ್ರ 21 ವರ್ಷದ ಏನೂ ಅರಿಯದ ದಿಲೀಪ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.